ಜನವರಿ 23ರಂದು ರಾಜ್ಯಾದ್ಯಂತ ಕಲ್ಟ್ ಚಿತ್ರ ಬಿಡುಗಡೆ ಆಗುತ್ತಿದ್ದು, ಉತ್ತಮ ಸಂದೇಶ ಇರುವ ಗುಣಮಟ್ಟದ ಚಿತ್ರವನ್ನು ಮಾಡಿದ್ದು ಎಲ್ಲರೂ ನೋಡಿ ಯಶಸ್ವಿಗೊಳಿಸಬೇಕೆಂದು ಚಿತ್ರದ ನಾಯಕ ನಟ ಜಾವೇದ್ ಖಾನ್ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗಾಂ ಬಂದಿದ್ದೀನಿ. ಇವತ್ತು ನಾನು ಮತ್ತು ನಮ್ಮ ಇಡೀ ಕಲ್ಟ್ ತಂಡ ಇವತ್ತು ಬೆಳಗಾಂ ಬಂದಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ವಿಷಯ ಏನಿಲ್ಲ, ಕಲ್ಟ್ ಪ್ರವಾಸ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಎಲ್ಲ ಕಡೆ ನಮ್ಮ ಕಲ್ಟ್ ಸಿನಿಮಾದ ಪ್ರಮೋಷನ್ಸ್ ಮಾಡೋಕ್ಕೆ ಎಲ್ಲ ಡಿಸ್ಟ್ರಿಕ್ಟ್ಸ್ ಆಗ್ಬೋದು, ತಾಲೂಕುಗಳು ಆಗ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗಾಂ ಬಂದೆ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ. ಜನವರಿ 23ಗೆ ಸಿನಿಮಾ ರಿಲೀಸ್. ದಯವಿಟ್ಟು ಬೆಳಗಾವಿ ಜನ ನಾನು ಬಂದು ನನ್ನ ಸಿನಿಮಾ ನೋಡಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಬೋದು. ತಾವುಗಳು ಪ್ಯಾಥೋ ಸಾಂಗ್ ನೋಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯೋದಾಗ್ಬೋದು, ಈ ಕ್ಯಾರೆಕ್ಟರ್ ಆಗ್ಬೋದು, ಸಿಗರೇಟ್ ಸೇದೋದಾಗ್ಬೋದು. ಹೇಳ್ದಾಗೆ ಅದೇ ಯೂತ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಎಲಿಮೆಂಟ್ಸ್ ನಾವು ಇಟ್ಟಿದ್ದೀವಿ. ಅದು ಬಿಟ್ಟರೆ ಇದು ಪಕ್ಕ ಫ್ಯಾಮಿಲಿ ಸಿನಿಮಾನೇ. ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದು ಯಾವ ಸಂದೇಶ ಸರ್? ನಾವು ಅಷ್ಟು ದೊಡ್ಡವರಲ್ಲ ಸರ್ ಜನಕ್ಕೆ ಸಂದೇಶ ಕೊಡೋಕ್ಕೆ. ಏನೋ ಸಿನಿಮಾ ಮಾಡಿದೀವಿ, ಎಂಟರ್ಟೈನ್ಮೆಂಟ್. ಜನ ಬಂದು ಸಿನಿಮಾ ನೋಡಿ. ಈಗ ಫಿಲ್ಮ್ ಪ್ರಮೋಷನ್ ಅಂದ್ರೆ ಇಡೀ ಟೀಮ್ ಬರ್ಬೇಕು. ಹೀರೋ ಜೊತೆ ಹೀರೋಯಿನ್ ಬಂದ್ರೆ ಚೆನ್ನಾಗಿರ್ತಿತ್ತು. ಹೀರೋಯಿನ್ ಬಿಟ್ಟು ಬಂದಿದ್ರು. ಇಲ್ಲ ಆಗತ್ತೇನಿಲ್ಲ ಸರ್. ಪಾಪ ಅವ್ರಿಬ್ರು ಹೀರೋಯಿನ್ಸ್ ಕೂಡ ಅವ್ರವ್ರದ್ದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಶೂಟಿಂಗ್ ಆಗಿರೋದ್ರಿಂದ ಅವ್ರ ಪಾಪ ಬರಕ್ ಆಗ್ತಿಲ್ಲ. ನಾಡ್ದಿಂದ ಅವ್ರೆಲ್ಲರೂ ನನ್ನ ಜೊತೆನೇ ಇರ್ತಾರೆ. ಪಾಲಿಟಿಷಿಯನ್ ಮಕ್ಕಳಿಗೆ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ. ನಿಮಗೆ ಸಿನಿಮಾ ರುಚಿ ಹೆಂಗ್ ಬಂತು? ಗೊತ್ತಿಲ್ಲ ಸರ್. ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ಆಕ್ಟರ್ ಆಗ್ಬೇಕು ಅಂತ ನನಗೆ ಹುಚ್ಚಿತ್ತು. ಅದು ಹೇಗ್ ಬಂತು ಹೆಂಗ್ ದೇವ್ರು ನನಗೂ ಆಶ್ಚರ್ಯ ಒಂದೊಂದ್ಸತಿ ಆಗುತ್ತೆ. ನಿಮ್ ಪಕ್ಕದಲ್ಲಿ ಕೂತವ್ರಿಗೂ ಹಂಗೆ, ಅವ್ರಿಗೂ ಸಿನಿಮಾ ಇಂಟ್ರೆಸ್ಟ್ ಇದೆ, ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬರ್ಲಿ ಬಿಡಿ ಸರ್, ತಪ್ಪೇನಿದೆ. ಬರ್ಲಿ ಬಿಡಿ, ಅನ್ನದಾತ್ರ ಅಲ್ವಾ ಅವರೆಲ್ಲ. ಮೊದಲೇ ಸಿನಿಮಾದಲ್ಲೇ ಜನ್ಮಣ್ಣ ಗೆದ್ದಿದ್ರಿ ಕರ್ನಾಟಕದ. ಇನ್ನು ಹಿಂಗ ಮುಂದ್ ಮಾಡ್ಕೊಂಡು ಹೋದ್ರ ಒಂದು ಇದಾಗ್ಬೋದು ಸರ್. ಇಲ್ಲ ಸರ್, ನನಗೆ ರಾಜಕೀಯ ಅಂತೂ ದೇವ್ರನ್ನೇ ಹೇಳ್ತಾ ಇದ್ದೀನಿ. ಏನು TRP ತಗೊಳ್ಬೇಕು ನನಗೆ ಯಾವ ಆಸೆನೂ ಇಲ್ಲ. ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಸರ್. ನಗರದ ಖಾಸಗಿ ಸ್ಥಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿನಿಮಾ ಪ್ರಚಾರದ ಬಗ್ಗೆ ಮಾತನಾಡಿದ ಅವರು, ಚಿತ್ರದ ನಾಯಕ ನಟ ಜಾವೇದ್ ಖಾನ್ ಅವರು ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಯುವ ಸಮುದಾಯದ ಜೊತೆಗೆ ಎಲ್ಲಾ ವರ್ಗದ ಜನತೆಗೆ ಈ ಚಿತ್ರ ಇಷ್ಟ ಆಗುತ್ತದೆ. ಚಿತ್ರದ ನಿರ್ದೇಶಕರು ತುಂಬಾ ಶ್ರಮವಹಿಸಿ ಉತ್ತಮ ಚಿತ್ರ ಮಾಡಿದ್ದಾರೆ. ಚಿತ್ರಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ನಿರ್ದೇಶಕರಿಗೆ ನೀಡಿದ್ದೇವೆ. ಉತ್ತಮ ನಿರ್ಮಾಣ ಸಂಸ್ಥೆಯಿಂದ ಗುಣಮಟ್ಟದ ಚಿತ್ರ ಸಿದ್ಧವಾಗಿದೆ. ಕನ್ನಡಿಗರು ಚಿತ್ರ ನೋಡಿ ಆಶೀರ್ವದಿಸಬೇಕು ಎಂದರು. ನನಗೆ ಮೊದಲಿನಿಂದಲೂ ಸಿನಿಮಾ ಬಗ್ಗೆ ಆಸಕ್ತಿ ಇದೆ. ರಾಜಕೀಯಕ್ಕೆ ಬರುವ ಉದ್ದೇಶವಿಲ್ಲ. ಅಭಿಮಾನಿಗಳು ಬಯಸುವ ಚಿತ್ರಗಳನ್ನು ಮಾಡುತ್ತೇನೆ. ಇನ್ನು ಮೇಲೆ ವರ್ಷಕ್ಕೆ ಒಂದಾದರೂ ಚಿತ್ರವನ್ನ ಮಾಡುತ್ತೇನೆ. ಮುಂದಿನ ಸಲ ಎಲ್ಲಾ ಚಿತ್ರ ತಂಡದೊಂದಿಗೆ ಬೆಳಗಾವಿಗೆ ಬರುತ್ತೇವೆ ಎಂದರು. ಕೃಷ್ಣ ಕಾಂಬಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.